ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನನಗೇನು ಗೊತ್ತಾ, ಮನೆ ಅಂತಂದರೆ ಒಂದು ಹೀಲಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನನಗೆ ಹೊರಗಡೆಕ್ಕಿಂತ ಮನೇಲಿರೋದಂದರೆ ತುಂಬಾ ಇಷ್ಟ. ಅದರಲ್ಲೂ ಕ್ಲೀನಿಂಗ್ ಅಂತೂ ಮಕ್ಕಳಿದ್ದ ಮನೇಲಂತೂ ಕ್ಲೀನಿಂಗ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಾ, ಜಾಕೆಟ್ಗಳು ಮಕ್ಕಳದೆಲ್ಲ ಇರುತ್ತಲ್ಲ, ಅದು ಬೆಲೂನ್ ಥರ ಉಬ್ಬಿರುತ್ತೆ. ಅದನ್ನು ಹೇಗಪ್ಪ ಮಡ್ಚಿಡೋದು ಅಂತ ಅನಿಸುತ್ತೆ. ಒಂದೊಂದ್ಸರಿ ಮಡ್ಚಿಡೋದಕ್ಕೂ ಆಗಲ್ಲ, ಜಾಗ ತಿನ್ನುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಹಗೀಸ್ ಬ್ಯಾಗ್ ಇತ್ತಲ್ಲ ನಂದು ಎರಡನೇ ಮಗಂದು, ಆ ಒಂದು ಹಗೀಸ್ ಪಾಕೆಟಲ್ಲಿ ನಾನು ಈ ಥರ ಜಾಕೆಟನ್ನೆಲ್ಲ ಹಾಕಿಟ್ಟಿದ್ದೆ. ತುಂಬ ಕಡಿಮೆ ಸ್ಪೇಸು ತೊಗೊಳುತ್ತೆ, ಹಾಗೆ ಒಂದು ಕಡೆ ನೇತಾಕೋಕ್ಕೂ ಬರುತ್ತೆ ಅಂತೇಳ್ಬಿಟ್ಟು. ಹಾಗೆಯೇ ಬೇರೆ ಬಟ್ಟೆಗಳನ್ನೆಲ್ಲ ಒಗಿಬೋದು, ಆದರೆ ಒಗೆದ ನಂತರ ಅದನ್ನು ಮಡ್ಚಿಡೋ ಕೆಲಸ ಇರುತ್ತಲ್ಲ, ಅದು ನಂಗೆ ತುಂಬ ಇರಿಟೇಟಿಂಗ್ ಕೆಲಸ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಆದಷ್ಟು ಮೋಟಿವೇಶನ್ ತಗೊಂಡು ಅದನ್ನು ನೀಟಾಗಿ ಮಡಚಿ ಅವಾಗ ತಕ್ಷಣವೇ ನಾನು ಅವರವರ ಪ್ಲೇಸಿಗೆ ನಾನು ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ಅಂತಂದರೆ ಒಗೆಯೋದು ತುಂಬಾ ಈಸಿ ಅನಿಸುತ್ತೆ, ಆದರೆ ಆ ಮಡಚಿ ಆಯಾ ಪ್ಲೇಸಿಗೆ ಆ ವಸ್ತುನ ತೊಗೊಂಡೋಗಿಡೋದು ಇರುತ್ತಲ್ಲ, ಅದು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಅನಿಸುತ್ತೆ. ನನಗೆ ಮೋಟಿವೇಶನ್ನೇ ಇರೋದಿಲ್ಲ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್. ನನಗೇನು ಅನಿಸುತ್ತೆ ನಾನು ಅದನ್ನು ಓಪನಾಗಿ ಹೇಳಿದ್ದೀನಿ. ಹಾಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ ಕೂಡ ನಿಮಗೆ ಸ್ಟ್ಯಾಂಡ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ತೊಗೊಳ್ಬೋದು. ನನಗಂತೂ ಈ ಮಕ್ಕಳು ಬಟ್ಟೆ ಇಡೋಕ್ಕೆ ತುಂಬ ಒಳ್ಳೆ ಆರ್ಗನೈಸರು ಮೀಶೋದಿಂದ ಮತ್ತು ಅಮೆಝಾನಿಂದ ಎರಡೂ ಕಡೆಯಿಂದನೂ ನಾನು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುವಂತಹ ಒಂದು ಪ್ರಾಡಕ್ಟು. ಬಟ್ ಏನಂದರೆ ಚಿಕ್ಕ ಸೈಜ್ ಇದೆ, ನಮ್ಮ ಒಂದು ಕಪೋರ್ಟಿಗೆ ಸಾಕು ಅನಿಸುತ್ತೆ. ಪೋರ್ಟಬಲ್ಲು ಇದೆ, ಎಲ್ಲಿ ಬೇಕಾದ್ರೂ ಅಲ್ಲಿ ತೊಗೊಂಡೋಗ್ಬೋದು. ಆರ್ಗನೈಸ್ ಒಂದೇ ಕಡೆ ಇಡಬೇಕು ಅಂತೇನಿಲ್ಲ, ಹಾಗಾಗಿ ಚೆನ್ನಾಗಿದೆ. ಇನ್ನು ಕುಕ್ಕಿಂಗ್ ವಿಚಾರಕ್ಕೆ ಬಂದರೆ, ನಾನು ಇವತ್ತು ಸ್ಪೆಷಲ್ ಅಂತೇನಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋದಾಗ ಸ್ಪೆಷಲ್ಲಾಗಿ ಮಾಡಿರುವಂತಹ ಕಾರ್ನ್ ಇಡ್ಲಿನ ನಾನು ಇವತ್ತು ಟ್ರೈ ಮಾಡಿದೆ. ಅದರ ಜೊತೆಗೆ ಕೊಕೊನೆಟ್ ಪುಟಾಣಿ ಚಟ್ನಿನ ಮಾಡಿದ್ದೆ. ಕಾರ್ನ್ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಟೇಸ್ಟಿಯಾಗೂ ಇದೆ, ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ಲಾಗೂ ಕಾಣಿಸ್ತಾ ಇದೆ. ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತಲ್ವ. ಈ ಒಂದು ಕಾರ್ನ್ ಇಡ್ಲಿಗೆ ತುಪ್ಪನೇ ಬೆಸ್ಟು. ಹಾಗೆ ಹೋಮ್ ಸ್ಕೂಲಿಂಗಲ್ಲಿ ಮಕ್ಕಳ ಒಂದು ಟೇಬಲ್ ಹತ್ರ ಏನೇನು ಸಾಮಾನು ಇಟ್ಕೋಬೇಕು, ಯಾವ ಥರ ಆರ್ಗನೈಸ್ಡಾಗಿ ಸ್ಟಡಿ ಟೇಬಲ್ನ ನಾವು ಮಾಡಬೇಕು ಅನ್ನೋದನ್ನು ಈ ಒಂದು ಚಿಕ್ಕದಾಗಿರುವಂಥ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡಿ ಹಾಕಿದ್ದೇನೆ. ಇದರ ಪ್ರಕಾರ ನೀವು ನಿಮ್ಮ ಮಕ್ಕಳ ಒಂದು ಸ್ಟಡಿ ಟೇಬಲ್ನ ನೀವು ಆರ್ಗನೈಸ್ ಮಾಡ್ಬೋದು. ಹಾಗೆಯೇ ಇದರದ್ದು ಕೆಲವು ಲಿಂಕ್ಗಳನ್ನು ನಾನು